ಶ್ರೀ ಪರಮಾತ್ಮನೇ ನಮಃ. ಕಣಕಣನಲ್ಲಿ ಚರ್ ಅಚರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ, ನೀನು ಯಾರನ್ನು ಹುಡುಕುತ್ತಿದ್ದೀಯಾ? ಅವನು ನೀನೇ ಎಂದು ತಿಳಿ. ನೀನು ಪರಮಾತ್ಮನನ್ನು, ಈಶ್ವರನನ್ನು, ದೇವರನ್ನು ಹುಡುಕುತ್ತಿದ್ದೀಯ. ದೇಹದ ಹೊರಗಡೆ ಬಂದು ಎಲ್ಲೋ ದೇವಸ್ಥಾನದಲ್ಲಿ, ಎಲ್ಲೋ ಕಾವದಲ್ಲಿ, ಎಲ್ಲೋ ತೀರ್ಥದಲ್ಲಿ, ಎಲ್ಲೋ ಮಸೀದಿಯಲ್ಲಿ, ಎಲ್ಲೋ ಚರ್ಚಿನಲ್ಲಿ ಹುಡುಕುತ್ತಿದ್ದೀಯ. ನಿನ್ನೊಳಗಡೆ ಇದ್ದಾನೆ ಅಂತ ತಿಳಿ. ಇಷ್ಟು ನೀನು ತಿಳಿದ ಮೇಲೆ ನಿನಗೆ ಪರಮ ಶಾಂತಿ ಸಿಗ್ತದೆ. ಸಿಕ್ಕಿದ ನಂತರ ನೀನು ಸತ್ಯದ ದಾರಿಯಲ್ಲಿ ನಡೆಯುವುದಕ್ಕೆ, ಒಳಗಡೆ ಯಾತ್ರೆ ಮಾಡೋಕ್ಕೆ ಅಧಿಕಾರಿ ಆಗ್ತೀಯ. ಓಂ ಶ್ರೀ ಪರಮಾತ್ಮನೇ ನಮಃ.